ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ರಜತ್ ಆಗಾಗ್ಗೆ ಸುದ್ದಿಯಲ್ಲಿರ್ತಾರೆ ಕಾಂಟ್ರವರ್ಸಿಗಳ ಮುಖಾಂತರ. ಈ ಹಿಂದೆಲ್ಲ ಲಾಂಗು ಮಚ್ಚು ಹಿಡ್ಕೊಂಡು ರೀಲ್ಸ್ ಮಾಡಿದ್ದು, ಮೈಸೂರಿನ DC ಆಫೀಸ್ ಮುಂಭಾಗ ಸಿಗರೇಟ್ ಸೇದ್ಕೊಂಡು ರೀಲ್ಸ್ ಮಾಡಿದ್ದು ಇವೆಲ್ಲ ನೋಡಿದ್ರಲ್ಲ. ಈಗ ಪೆಟ್ರೋಲ್ ಬಾಂಬ್ ಮಾದರಿ ಸ್ಫೋಟಿಸಿ ರೀಲ್ಸ್ ಅಂತ. ಎಲ್ಲಿ ಯಾವಾಗ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ, ಯಾವಾಗ ಮಾಡಿಕೊಂಡ್ರು ಶೂಟಿಂಗ್ ಅಂತ ಗೊತ್ತಿಲ್ಲ. ಸುಮ್ಮನೆ ತಮಾಷೆಗಾಗಿ ಅಂತ ಸ್ಟೇಟಸ್ ಹಾಕ್ಕೊಂಡಿದ್ದಾರಂತೆ ಈ ರಜತ್. ರೀಲ್ಸ್ ಮೇಲೆ ಮತ್ತೊಂದು ಕೇಸ್ ಹಾಕಬೇಡಿ ಅಂತ ಬೇರೆ ಪೋಸ್ಟ್. ಇದು ಬೇಕು ಅಂತಲೇ ಮಾಡಿರೋದು. ಇದು ಬೇಕು ಅಂತಲೇ ಸುದ್ದಿ ಆಗಲಿ ಕಾಂಟ್ರವರ್ಸಿ ಆಗಲಿ ಅಂತಲೇ ಮಾಡಿರೋದಷ್ಟೇ. But violence likes me. Violence, violence, violence. I don't like it. I avoid. But violence likes me. I can't avoid. Violence, violence, violence. I don't like it. I avoid. But violence likes me. I can't avoid. Violence, violence, violence. I don't like it. I avoid. But violence likes me. ನೀವು ನೋಡ್ತಾ ಇದ್ದೀರಲ್ಲ, ಅದು ಈಗಿನ ರೀಲ್ಸ್. ಲೆಫ್ಟ್ ವಿಂಡೋದ್ದು ಹಳೇದು, ಲಾಂಗ್ ಹಿಡ್ಕೊಂಡು ಮಚ್ಚಿಡ್ಕೊಂಡು ರೀಲ್ಸ್ ಮಾಡಿದ್ದು ಇವೆಲ್ಲ. ಅಂದರೆ ಮೇಲಿಂದ ಮೇಲೆ ಕಾಂಟ್ರವರ್ಸಿಗಳನ್ನು ಈತ ಮೈ ಮೇಲೆ ಎಳ್ಕೋತಾ ಇದ್ದಾರೆ. ಆದರೆ ಹಾಗೆಲ್ಲ ಮಾಡಬೇಡಿ, ಕಾಂಟ್ರವರ್ಸಿ ಮಾಡಬೇಡಿ ಅಂತಲೇ ಕಾಂಟ್ರವರ್ಸಿ ಇರೋವಂಥ ವಿಡಿಯೋಗಳನ್ನ ಹಾಕಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಂಡ. ಪವಿತ್ರ, ಮನುಷ್ಯ ಒಂದು ಸರ್ತಿ ತಪ್ಪು ಮಾಡ್ತಾನೆ, 2 ಸರ್ತಿ ತಪ್ಪು ಮಾಡ್ತಾನೆ, ತಪ್ಪನ್ನು ತಿದ್ಕೋತಾನೆ. ಬಟ್ ಈ ರಜತ್ ಯಾಕೆ ಹೀಗೆ ಮೇಲಿಂದ ಮೇಲೆ ಅಂತ ಪ್ರಚಾರಕ್ಕೋಸ್ಕರ ಸುದ್ದಿನಲ್ಲಿರಬೇಕು ಅಂತ ಮಾಡೋದಾ ಹೇಗೆ? ರೀಲ್ಸ್ ಶೋಕಿ ಇರ್ಬೋದು, ಬಟ್ ಒಂದು ತಿಳ್ಕೋಬೇಕು. ಒಂದು, ನೀವು ಹೇಳ್ದಂಗೆ ಈ ಹಿಂದೆ ತಪ್ಪು ಮಾಡಿ ಪೊಲೀಸರ ಕೈಯಲ್ಲಿ ಲಾಕ್ ಕೂಡ ಆಗಿದ್ರು, ಮಚ್ಚಿಡ್ಕೊಂಡು ರೀಲ್ಸ್ ಅನ್ನ ಮಾಡಿದ್ರು. ಈಗ ಸೆಲೆಬ್ರಿಟಿ ಆಗಿದ್ದವರು, ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಪ್ರಖ್ಯಾತಿಯನ್ನ ಗಳಿಸಿದವರು ಸಮಾಜಕ್ಕೆ ಸಂದೇಶವನ್ನೇ ಕೊಡಬೇಕು ವಿನಃ ಈ ರೀತಿ ಹುಚ್ಚು ಸಾಹಸವನ್ನ ಮಾಡಿ ಗಿಮಿಕ್ ಮಾಡಿ ಪಬ್ಲಿಸಿಟಿಯನ್ನ ಪಡೆದುಕೊಳ್ಳೋದು ಅಲ್ಲ. ಸೊ ರಜತ್ ಪದೇ ಈ ರೀತಿ ಮಾಡ್ತಾ ಇರುವಂತದ್ದು ನೋಡಿದ್ರೆ ಏನ್ ಸಂದೇಶ ಕೊಡೋದಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಡ್ರೋನ್ ಪ್ರತಾಪ್ ಇದೇ ರೀತಿಯ ಸಾಹಸವನ್ನ ಮಾಡೋದಕ್ಕೆ ಹೋಗಿ ಕೆರೆಯಲ್ಲಿ ಬೆಂಕಿಯ ಉಂಡೆಯನ್ನ ಸೃಷ್ಟಿಸೋದಕ್ಕೆ ಹೋಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಸ್ಥಳಕ್ಕೆ ವಿಸಿಟ್ ಕೊಟ್ಟು ಅದನ್ನ ಕೇಸ್ ಕೂಡ ಮಾಡಿದ್ರು, ಪೊಲೀಸರ ಕೈಯಲ್ಲಿ ಲಾಕ್ ಕೂಡ ಆದ್ರು. ಸೊ ರಜತ್ ಕೂಡ ಅಷ್ಟೇನೆ ಈ ಹಿಂದೆ ಸಾಕಷ್ಟು ಬಾರಿ ಪೊಲೀಸರ ಕೈಯಲ್ಲಿ ಇದೇ ವಿಚಾರಕ್ಕೆ ರೀಲ್ಸ್ ಶೋಕಿಗಾಗಿ ಈ ರೀತಿ ಮಾಡಿ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾರೆ. ಈಗ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದ್ ರೀತಿಯಲ್ಲಿ ಪಾರ್ಕ್ ರೀತಿಯಲ್ಲೋ ಏನೋ ಗೊತ್ತಿಲ್ಲ ಅದು. ಸೊ ಅಲ್ಲಿ ಬೆಂಕಿಯನ್ನ ಹಾಕ್ತಾರೆ, ಅಂದ್ರೆ ಬೆಂಕಿಯ ಸುತ್ತಲೂ ತಾನು ಇರುವಂತೆ ಬೆಂಕಿ ಸ್ಟೇಟಸ್ ಅನ್ನುವಂತೆ ಫೋರ್ಸ್ ಕೊಟ್ಕೊಂಡು ಮಾಡುವಂಥದ್ದು ಅದು. ಜೊತೆಗೆ ಅಲ್ಲಿ ಒಂದಿಷ್ಟು ಸಂದೇಶವನ್ನ ಕೂಡ ಬರ್ಕೊಂಡಿದ್ದಾರೆ. ತುಂಬಾ ನುರಿತ ತಜ್ಞರಿಂದ ಇದನ್ನೆಲ್ಲ ಮಾಡಿದ್ದೀನಿ, ನೀವ್ ಯಾರು ಈ ಸಾಹಸಕ್ಕೆ ಹೋಗ್ಬೇಡಿ, ಜೊತೆಗೆ ಯಾವುದೇ ರೀತಿ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಈ ಬೆಂಕಿಯನ್ನ ಸೃಷ್ಟಿ ಮಾಡ್ಕೊಂಡಿದೀವಿ ಅನ್ನುವಂತ ಎಲ್ಲ ಸಂದೇಶವನ್ನ ಹಾಕೊಂಡಿದ್ದಾರೆ. ಬಟ್ ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಏನ್ ಸಾಹಸ ಮಾಡೋದಕ್ಕೆ ಹೋಗಿದ್ದಾರೆ, ಏನ್ ಸಂದೇಶವನ್ನ ಕೊಡೋದಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು. ಒಂದು, ಕೃತಕವಾಗಿ ಬೆಂಕಿಯನ್ನ ಸೃಷ್ಟಿಸಿ ಮಾಡಿಕೊಂಡು ಈ ರೀತಿ ಫೋರ್ಸ್ ಕೊಡೋದೇ ತಪ್ಪು, ಕಾನೂನು ಬಾಹಿರ ಕೂಡ ಅದು. ಒಂದ್ ಕಡೆಯಿಂದ ಪರಿಸರಕ್ಕೆ ಹಾನಿಯಾಗುತ್ತೆ, ಜೊತೆಗೆ ಸಾರ್ವಜನಿಕರಿಗೆ ಜೀವ ಭೀತಿಯನ್ನ ಕೂಡ ತರಬಹುದು. ಅಕ್ಕಪಕ್ಕ ಏನಾದ್ರೂ ಐಟಮ್ಸ್ ಗಳಿದ್ರೆ ಅದು ಸುಟ್ಟು ಹೋಗ್ಬೋದು, ಅಥವಾ ಪರಿಸರ ಇರುವಂತದ್ದು ಅಲ್ಲಿ ಸೊ ಬೆಂಕಿ ಹಬ್ಬಬಹುದು. ಸೊ ಈ ರೀತಿ ಮಾಡುವಂತದ್ದೇ ಸಾರ್ವಜನಿಕ ಸ್ಥಳಗಳಲ್ಲಿ ತಪ್ಪು. ಸೊ ಅಂತದ್ರಲ್ಲಿ ಅದನ್ನ ಸ್ಟೇಟಸ್ ಹಾಕೊಂಡು ಕೇಸ್ ಹಾಕ್ಬೇಡ್ರಲ್ಪ ಅನ್ನುವಂಥದ್ದು ಒಂದು ಹಂತದಲ್ಲಿ ಅದು ದಿಮಾಕಿನ ವರ್ತನೆ, ಕಾನೂನಿನ ಭಯವೇ ಇಲ್ಲದಂತೆ ಮಾಡುವಂತಹ ವರ್ತನೆ ಅಂತ ಅನ್ಸುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಕೆಲವರೀಗ ಬಹಳ ಸುಲಭವಾಗಿ ಉತ್ತರ ಕೊಟ್ಬಿಡ್ತಾರೆ, ಇದು AI ಸೃಷ್ಟಿ ಮಾಡಿರೋ ವಿಡಿಯೋ, ಅದೆಲ್ಲ ಬೆಂಕಿ ಹಚ್ಚೇ ಇಲ್ಲ ಅಂತ. ಬಟ್ ತೊಂದರೆಗಳಂತೂ ಆಗುತ್ತೆ. ಇದರಿಂದ ನೀವು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತೀರಾ ಅನ್ನೋದು ನನ್ನ ಪ್ರಶ್ನೆ. ಏನು ಮೆಸೇಜ್ ಕೊಡ್ತೀರಾ? ಆ ಬೆಂಕಿ ಎಲ್ಲ ಕೃತಕವಾಗಿ ನೀವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟವ್ರು ಕ್ರಮ ತಗೋಬೇಕಷ್ಟೆ.